ಗುಂಡ್ಲುಪೇಟೆಯ ಹೆಮ್ಮೆಯ ನಾಯಕ ಕಲಾವಿದರಾದ ಹಾಗೂ ಕರ್ನಾಟಕ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಅವರಿಗೆ ಚಾಮರಾಜನಗರದ ಡಾಕ್ಟರ್ ರಾಜ್ಕುಮಾರ್ ಕಲಾಮಂದಿರದಲ್ಲಿ ಅನುಪಮ ಸೇವಾ ಟ್ರಸ್ಟ್ ವತಿಯಿಂದ ರಾಷ್ಟ್ರ ಮಟ್ಟದ ಕಲಾಸಿರಿ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಸಮಸ್ತ ಕನ್ನಡ ನಾಡಿಗೆ ಹೆಮ್ಮೆಯ ಸಂಗತಿಯಾಗಿದೆ. ಅಬ್ದುಲ್ ಮಾಲಿಕ್ ಅವರ ಬಹುಮುಖ ಪ್ರತಿಭೆ ಮತ್ತು ಸಮಾಜಮುಖಿ ಕಳಕಳಿಗೆ ಒಂದು ಬದ್ಧತೆಯನ್ನು ಹೊಂದಿರತಕ್ಕಂಥವರು. ಕರ್ನಾಟಕ ಕಾವಲುಪಡೆ ತಾಲೂಕು ಅಧ್ಯಕ್ಷರಾಗಿ ಕನ್ನಡ ನೆಲ, ಜಲ, ಭಾಷೆ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ನಿರಂತರವಾಗಿ ಹೋರಾಡುತ್ತಿರುವ ಧೀಮಂತ ನಾಯಕ. ಕೇವಲ ಮಾತಿನಲ್ಲಿ ಮಾತ್ರವಲ್ಲದೆ ಕೃತಿಯಲ್ಲೂ ಕೂಡ ಕನ್ನಡತನವನ್ನು ಉಸಿರಾಡಿಸಿಕೊಂಡು ಗಡಿಭಾಗದಲ್ಲಿ ಕನ್ನಡದ ಡಿಂಡಿಮವನ್ನು ಸದಾ ಮೊಳಗಿಸುತ್ತಿರುವ ಕರುನಾಡ ಅಪ್ಪಟ ಸೇವಕ ಮತ್ತು ಮತ್ತೆ ಬಂದ ವೀರಪ್ಪನ್ ಕಿರುಚಿತ್ರದ ಮೂಲಕ ಶಕೀಲ್ ಅಹಮದ್ ಪಾತ್ರವನ್ನು ಅಮೋಘವಾಗಿ ಅಭಿನಯಿಸಿ ಇಡೀ ಪ್ರೇಕ್ಷಕರ ಮನಸ್ಸನ್ನು ಗೆದ್ದವರು. ತಮ್ಮ ಸಹಜ ನಟನೆ, ಅದ್ಭುತ ಭಾವಾಭಿನಯ ಹಾಗೂ ಸಂಭಾಷಣಾ ಚಾತುರ್ಯದ ಮೂಲಕ ಹೊಸ ಸಂಚಲನ ಮೂಡಿಸಿ ಪ್ರತಿಯೊಬ್ಬ ಕಲಾಭಿಮಾನಿಯ ಮನೆಯ ಹೆಮ್ಮೆಯ ನಟನಾಗಿ ಗುರುತಿಸಿಕೊಂಡವರು. ಡಾಕ್ಟರ್ ರಾಜ್ಕುಮಾರ್ ಕಲಾಮಂದಿರದಲ್ಲಿ ಅನುಪಮ ಸೇವಾ ಟ್ರಸ್ಟ್ ವತಿಯಿಂದ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಸ್ವೀಕರಿಸಿರುವ ಮೂಲಕ ಅಬ್ದುಲ್ ಮಾಲಿಕ್ ಅವರ ಕಲಾ ಸೇವೆಗೆ ತಕ್ಕ ಪುರಸ್ಕಾರ ಸಿಕ್ಕಂತಾಗಿದೆ. ಕಲೆ ಮತ್ತು ಹೋರಾಟ ಎರಡನ್ನೂ ಸಮನಾಗಿ ಪ್ರೀತಿಸುವ ಇವರ ವ್ಯಕ್ತಿತ್ವಕ್ಕೆ ಈ ಪ್ರಶಸ್ತಿ ಕಿರೀಟವಿಟ್ಟಂತಿದೆ. ಒಂದೆಡೆ ಕನ್ನಡ ನೆಲದ ಉಳಿವಿಗಾಗಿ ಗರ್ಜಿಸುವ ಹೋರಾಟದ ಧ್ವನಿ, ಇನ್ನೊಂದೆಡೆ ರಂಗಸ್ಥಳದಲ್ಲಿ ಪ್ರೇಕ್ಷಕರ ಕಣ್ಣಾಲೆಗಳನ್ನು ಒದ್ದೆ ಮಾಡುವ ನಗಿಸುವ ಗಾಂಭೀರ್ಯ ಅಭಿನಯ ಚತುರತೆ, ಹೋರಾಟ ಹಾಗೂ ನಟನೆ ಎರಡನ್ನೂ ಹದವಾಗಿ ಮೈಗೂಡಿಸಿಕೊಂಡಿರುವ ಎ ಅಬ್ದುಲ್ ಮಾಲಿಕ್ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ನಿಮ್ಮ ಸಾಧನೆಯ ಪಯಣ ಹೀಗೆಯೇ ನಿರಂತರವಾಗಿ ಸಾಗಲಿ ಸರ್. ಮತ್ತೊಮ್ಮೆ ತಮಗೆ ಅಭಿನಂದನೆಗಳು. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು ಎಮಾದಿ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭವನದಲ್ಲಿ ತಾವು ರಾಷ್ಟ್ರ ಮಟ್ಟದ ಕಲಾಸಿರಿ ಪ್ರಶಸ್ತಿ ಪಡ್ಕೊತಿದ್ದೀರಿ. ಹಾಗಾಗಿ ಈ ಒಂದು ಸಂತಸವನ್ನು ಹೇಗೆ ಹಂಚ್ಕೋತೀರಿ ಸರ್? ಇರಿ. ಕೃಷ್ಣ ಸರ್ ಅವರು ಪ್ರೌಢಶಾಲಾ ಶಿಕ್ಷಕರು, ಕಲಾ ಶಿಕ್ಷಕರು ವೇದಿಕೆಗೆ ಆಗಮಿಸಬೇಕು. ಎಲ್ಲ ಆತ್ಮೀಯ ಕನ್ನಡದ ಮನಸ್ಸುಗಳೇ, ಇವತ್ತು ಕರ್ನಾಟಕ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ನನಗೆ ಇವತ್ತು ಈ ಚಾಮರಾಜನಗರ ಜಿಲ್ಲಾಧಿಕಾರಿಯ ಕಚೇರಿಯ ಆವರಣದಲ್ಲಿ, ಅದರಲ್ಲೂ ಅಣ್ಣವರು ಹೋರಾಟ ಡಾಕ್ಟರ್ ರಾಜ್ಕುಮಾರ್ ಕಲಾಮಂದಿರದಲ್ಲಿ ಈ ಒಂದು ಕಲಾಸಿರಿ ಪ್ರಶಸ್ತಿ, ರಾಷ್ಟ್ರ ಮಟ್ಟದ ಕಲಾಸಿರಿ ಪ್ರಶಸ್ತಿ ದೊರಕಿದೆ. ಬಹಳ ಸಂತೋಷಕರ ವಿಚಾರ. ಮೊದಲನೇದಾಗಿ ಡಾಕ್ಟರ್ ಟಿ ಪ್ರೇಮ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುವ ಮೂಲಕ ಈ ಒಂದು ಪ್ರಶಸ್ತಿ ನನಗೆ ಎಲ್ಲ ಕಲಾವಿದರ ಒಂದು ಪರಿಶ್ರಮಕ್ಕೆ ಸಿಕ್ಕುವಂಥ ಒಂದು ಪ್ರಶ್ನೆ ಇದೆ. ಈ ಒಂದು ಪ್ರಶಸ್ತಿ ನಮ್ಮಿಂದ ಸಾಧ್ಯ ಆಗಿಲ್ಲ. ಇಡೀ ನಮ್ಮ ಕರ್ನಾಟಕ ಕಾವಲುಪಡೆಯ ಟೀಮ್ ಏನಿದೆ ಎಲ್ಲರ ಒಂದು ಪರಿಶ್ರಮದಿಂದ ಇವತ್ತು ಈ ಒಂದು ಪ್ರಶಸ್ತಿಗೆ ನಾನು ಭಾಜನಾಗಿದ್ದೇನೆ. ಈ ಒಂದು ಪ್ರಶಸ್ತಿಯ ಬಗ್ಗೆ ಬಹಳ ಒಂದು ಖುಷಿ ವಿಚಾರ, ಒಂದು ಸಂತೋಷಕರ ವಿಚಾರ. ಈ ಸಂತೋಷವನ್ನು ನಮ್ಮ ಕರ್ನಾಟಕ ಕಾವಲುಪಡೆಯ ಎಲ್ಲ ನನ್ನ ಸಹೃದಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ವಿಶೇಷವಾಗಿ ನನ್ನ ಆತ್ಮೀಯ ಸಹೋದರ ಮಿಮಿಕ್ರಿ ರಾಜುರವರು ಕೂಡ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತೇನೆ. ಓಕೆ ಸರ್.